ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ಶುಕ್ರವಾರ, ಕಾರ್ತಿಕ ಮಾಸದ ಶುಕ್ರವಾರ. ಇಂದು ಒಂದು ಕೆಲಸ ಮಾಡೋಕ್ಕಂದ, ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ನಿನ್ನ ಮನಸ್ಸಿನ ಇಚ್ಛೆಯನ್ನು ಹೇಳಿಕೊಂಡು ಅಲ್ಲಿ ದೀಪಗಳನ್ನು ಬೆಳಗುತ್ತವ. ತುಂಬ ಅದ್ಭುತವಾದ ಫಲಗಳೇ ಸಿಗುತ್ತವೆ. ಆರೋಗ್ಯದ ಬಗ್ಗೆ ತುಂಬ ತಲೆ ಕೆಡಿಸಿಕೊಂಡಿದೆಯಾ? ಭಯನೂ ಆಗ್ತಾ ಇದೆಯಾ? ಇಲ್ಲ, ಯಾವುದಕ್ಕೂ ಭಯ ಪಡಬೇಡ. ಎಲ್ಲವೂ ಒಳ್ಳೆಯ ರೀತಿಯಿಂದೆಲ್ಲ ಇದೆ. ನಿನ್ನ ಆರೋಗ್ಯಕ್ಕೆ ಯಾವ ತೊಂದರೆಯೂ ಇಲ್ಲ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಕಂದ. ನಾನಿದ್ದೇನಲ್ಲ, ಊದಿಯನ್ನು ನೀರಿನಲ್ಲಿ ಬೆರೆಸಿ ತೀರ್ಥದ ಸ್ವರೂಪವಾಗಿ ತೆಗೆದುಕೊಳ್ಳುತ್ತಾ ಬಾ. ಅದು ಒಂದೇ ದಿನ ಅಲ್ಲ, 41 ದಿನ ತೆಗೆದುಕೋ. ಎಲ್ಲ ಬಗೆಹರಿಯುತ್ತದೆ. ಹಾಗೆಯೇ ಒಂದು ರೂಢಿಯನ್ನು ಮಾಡಿಕೋಕಂದ. ಬೆಳಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮವನ್ನು ಕೇಳುತ್ತಾ ಬಾ. ಬರೀ ಕೇಳಿದರೆ ಸಾಕು, ನಿನ್ನ ಆರೋಗ್ಯವು ತುಂಬ ಸುಧಾರಿಸುತ್ತದೆ. ನಿನ್ನ ಆರೋಗ್ಯಕ್ಕೇನೂ ಆಗಿಲ್ಲ, ಆದರೆ ಭಯಪಟ್ಟುಕೊಂಡಿದ್ದೀಯ. ಚಿಂತೆ ಮಾಡಬೇಡ. ಹಾಗೆಯೇ ಕಣ್ಣಿನ ಸಮಸ್ಯೆ ಇದೆ ಅಂತಲೂ ಯೋಚನೆ ಮಾಡ್ತಾ ಇದ್ದೀಯ. ಇಲ್ಲ, ಯಾವ ಸಮಸ್ಯೆಯೂ ಇಲ್ಲ. ಒಂದು ಸಮಸ್ಯೆ ಬಂದಿರೋದ್ರಿಂದ 108ಗಳು ಅದಕ್ಕೆ ಬರ್ತಾ ಇರುತ್ತವೆ. ಮೊದಲು ನಿನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊ, ಎಲ್ಲ ಒಳ್ಳೆಯದಾಗುತ್ತದೆ. ಹಾಗೆಯೇ ಬರೋ ದಿನದಲ್ಲಿ ಒಬ್ಬರನ್ನು ಭೇಟಿಯಾಗಬೇಕೆಂದಿದೆ ಒಂದು ಕೆಲಸಕ್ಕಾಗಿ. ಹೋಗಿ ಬಾ, ಅವಶ್ಯವಾಗಿ ಪೂರ್ಣಗೊಳ್ಳುತ್ತವೆ. ಹಾಗೆಯೇ ಎಲ್ಲ ಕೆಲಸನೂ ಒಂದೇ ದಿನದಲ್ಲಿ ಮಾಡಿ ಮುಗಿಸಬೇಕೆನ್ನುವ ಹಠ ಬೇಡ. ಅರ್ಥ ಆಯ್ತಲ್ಲ ಏನು ಹೇಳ್ತಾ ಇದ್ದೇನೆ ಅಂತ? ಹಾಂ, ಅದರಲ್ಲೇನೆ ಗುರು ಹಿರಿಯರು, ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ನಿನಗಿಂತ ವಯಸ್ಸಿನಲ್ಲಿ ದೊಡ್ಡವರು ಯಾರಾದರೂ ಏನಾದರೂ ಒಂದು ಮಾತು ಅಂದರೆ ಅವರನ್ನು ಕೆಟ್ಟ ಗಣ್ಣಿನಿಂದ ನೋಡೋದಾಗಲಿ, ಅವರ ಮೇಲೆ ಸಿಟ್ಟು ಮಾಡಿಕೊಳ್ಳೋದಾಗಲಿ ಮಾಡಬೇಡ. ಇರಲಿ, ತುಂಬಿದ ಸಭೆಯಲ್ಲೇ ನಿನಗೆ ಸಿಟ್ಟು ಮಾಡಿದರೂ ನೀನು ಅವರಿಗಿಂತ ಚಿಕ್ಕವನೇ. ಹೀಗಿರುವಾಗ ಅವರಿಗೆ ಸಿಟ್ಟು ಮಾಡೋದಾಗಲಿ, ತಿರುಗಿ ಮಾತನಾಡೋದಾಗಲಿ ಮಾಡೋದು ತಪ್ಪು. ಇದು ಸಂಸ್ಕಾರ. ಹಾಗೆಯೇ ಕಂದ, ನೀನು ಇಟ್ಟಂಥ ಹೆಜ್ಜೆ ಮುಂದುವರಿತಾ ಇದೆಯಲ್ವಾ? ಚಿಂತೆ ಮಾಡಬೇಡ. ಆದರೆ ನನಗೆ ಕೊಡಬೇಕಾಗಿದ್ದನ್ನು ಮಾತ್ರ ಮರೆಯಬೇಡ. ಇಂದು ಯಾಕೋ ಗೊತ್ತಿಲ್ಲ, ನಿನ್ನ ಕೈಯಾರೆ ನೀ ಮಾಡಿದಂಥ ಅಡಿಗೆನೂ ನನಗೆ ನೈವೇದ್ಯವಾಗಿಡು. ಅದನ್ನೇ ನೀನು ತಿನ್ನುತ್ತಾ ಬಾ. ಇಂದೆಲ್ಲ ಒಳ್ಳೆಯದೇ ಆಗ್ತಾಯಿದೆ. ನೋಡುತ್ತಾ ಇರು. ನೀನು ಯಾವುದೋ ಒಂದು ದೊಡ್ಡ ಕಾರ್ಯಕ್ಕೋಸ್ಕರ ಏನು ಕೆಲಸ ಮಾಡ್ತಾ ಇದ್ದೀಯಲ್ವ, 2-3 ದಿನದಲ್ಲಿ ಅದು ಸಂಪೂರ್ಣವಾಗುತ್ತದೆ. ಚಿಂತೆ ಮಾಡಬೇಡ. ಇವೆಲ್ಲವಕ್ಕೂ ಕಾರಣ ಬರ್ತಾ ಇರೋದು ನೀನು ಮಾಡಿದಂಥ ಪೂಜಾ ಕೈಂಕರ್ಯಗಳಿಂದ. ಅರ್ಥ ಆಯ್ತಾ? ಹಾಗೆಯೇ ಒಂದು ಚಿಕ್ಕ ಮಾತು, ಬೆಳಗ್ಗೆ ಎದ್ದ ತಕ್ಷಣವೇ ರಾಗಿ ಗಂಜಿಯನ್ನು ಕುಡಿಯುತ್ತಾ ಬಾಕಂದ. ನಿನ್ನ ಆರೋಗ್ಯ ಸುಧಾರಿಸುತ್ತದೆ. ಮನೆ ಮಂದಿಯೆಲ್ಲ ಸಂತೋಷದಿಂದ ಇರುತ್ತೀರ, ನೆಮ್ಮದಿಯಿಂದ ಇರುತ್ತೀರ. ಇಂದು ಸಂಜೆ ಹೊತ್ತಿಗೆ ಒಂದು ಶುಭ ಸಮಾಚಾರ ಇದ್ದೇ ಇದೆ.